ನಮಸ್ಕಾರ. ನಾನು ಅಶ್ವಿನಿ ಕುಕಿಂಗ್ ಚಾನೆಲ್‌ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಂಡಕ್ಕಿ ದೋಸೆ ಅಂತ ರೆಸಿಪಿನ ಹೇಳ್ಕೊಡ್ತಿದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಚುರುಮುರಿ ಅಂತ ಕರೀತಾರೆ ಅದನ್ನ. ದಕ್ಷಿಣ ಕರ್ನಾಟಕದಲ್ಲಿ ಮಂಡಕ್ಕಿ ಅಂತ ಕರೀತಾರೆ. ಆ ಥರ ಇಲ್ಲಿರೋದು ಇವು ಮಂಡಕ್ಕಿ. ಈ ಮಂಡಕ್ಕಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟು ಬೆರೆಸಿ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇದೆ. ಅವುಗಳನ್ನು ಎಲ್ಲ ಹಾಕ್ಕೊಂಡು ಯಾವ ಥರ ನಾವು ಮಂಡಕ್ಕಿಯಿಂದ ಚುರುಮುರಿಯಿಂದ ದೋಸೆ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲಿಗೆ ನಾನು ಮೇನ್ ತೊಗೊಂಡಿರೋದು 2 ಇಂಗ್ರೀಡಿಯೆಂಟ್ಸ್ ಅಂದರೆ ಒಂದು ಮಂಡಕ್ಕಿ ಚುರುಮುರಿ, ಆಮೇಲೆ ಈ ಕಡೆ ಕಡಲೆ ಹಿಟ್ಟು. ಇವೆರಡೂ ಮಂಡಕ್ಕಿ ದೋಸೆ ಮಾಡೋಕ್ಕೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟ್ಸು. ಸೊ ಇದನ್ನು ಕಡಲೆ ಹಿಟ್ಟಿಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಈ ಅರ್ಶಿಣ ಪುಡಿ ಮಿಕ್ಸ್ ಮಾಡ್ಕೊಂಡಿರೋಂಥ ಕಡಲೆ ಹಿಟ್ಟನ್ನು ನಾವು ಈ ಮಂಡಕ್ಕಿಗೆ ಬೆರೆಸ್ಕೊಳ್ಳೋಣ. ಇದು ಕಡಲೆ ಹಿಟ್ಟಿಗೆ ಅರಿಶಿಣದ ಪೌಡರ್ನ ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು ಕಪ್ನಷ್ಟು ಕಡಲೆ ಹಿಟ್ಟಿಗೆ 2 ಅಥವಾ 1 ಟೇಬಲ್ ಸ್ಪೂನ್ನಷ್ಟು ಅರಿಶಿಣ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ. ಈ ಮಿಕ್ಸ್ಚರ್ನ ಸ್ವಲ್ಪ ಗಂಟಿಲ್ದಂಗೆ ಚೆನ್ನಾಗಿ ಕಲಕಿ ಅದನ್ನು ನೀಟಾಗಿ ಪೇಸ್ಟ್ ಮಾಡಿಕೊಂಡು, ಈ ಪೇಸ್ಟ್ನ ಇಲ್ಲಿ ಇರೋವಂಥ ಈ ಮಂಡಕ್ಕಿಗೆ ಈ ಥರ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಈ ಥರ ರೆಡಿ ಮಾಡ್ಕೊಂಡಿರೋ ಅಂದರೆ ಕಡಲೆ ಹಿಟ್ಟು ಮತ್ತು ಅರಿಶಿಣ ಪೌಡ್ರ್ ಮಿಕ್ಸ್ ಮಾಡಿರೋ ಪೇಸ್ಟ್ನ ಮಂಡಕ್ಕಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದನ್ನು ಮಿಕ್ಸ್ ಮಾಡ್ಕೊಂಡಿರೋ ಇದು ಮಿಕ್ಸ್ಚರ್ನ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಅದನ್ನು ರುಬ್ಕೊಂಡು ಮಂಡಕ್ಕಿ ದೋಸೆಗೆ ಒಂದು ಅರ್ಧ ಕಪ್ನಷ್ಟು ಈ ಬಾಂಬೆ ರವೆ ಅಂತ ಕರೀತಾರೆ ಅಥವಾ ಸಣ್ಣ ರವೆ ಅಂತ. ಇದನ್ನು ಸೌತಲ್ಲಿ ಕೇಸರಿಬಾತ್ ರವೆ ಅಂತಲೂ ಕರೀತಾರೆ. ಸೊ ಈ ಕೇಸರಿಬಾತ್ ರವೆನ ಒಂದು ಅರ್ಧ ಕಪ್ನಷ್ಟು ನೆನೆಸಿಟ್ಕೊಂಡು ಒಂದು 5 to 10 ಮಿನಿಟ್ಸ್ ನೆನೆಸಿಟ್ಕೊಂಡಿರೋ ಈ ರವೆನ ಈ ಥರ ರುಬ್ಬಿರೋ ಈ ಮಂಡಕ್ಕಿ ರುಬ್ಬಿರೋ ಪೇಸ್ಟ್ ಏನಿದೆ, ಈ ಪೇಸ್ಟ್ಗೆ ಸ್ವಲ್ಪ ಈ ನೆನೆಸಿರೋ ರವೆನ ಸೇರಿಸ್ಕೊಂಡು ಇನ್ನೊಂದು ಸಾರಿ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು, ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ರವೆನ ಮತ್ತು ಮಂಡಕ್ಕಿ, ಕಡಲೆ ಹಿಟ್ಟು, ಅರಿಶಿಣ ಪೌಡರ್ ಮಿಕ್ಸ್ ಮಾಡ್ಕೊಂಡಿರೋ ಪೇಸ್ಟ್ ಏನಿದೆ, ಈ ಥರ ಟೆಕ್ಸ್ಚರ್ ಬರುತ್ತದು. ರವೆ, ಮಂಡಕ್ಕಿ ಮತ್ತು ಕಡಲೆ ಹಿಟ್ಟು ಮೂರನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಈ ಥರ ಇದು ಜಾಸ್ತಿ ತೆಳುವೂ ಆಗಿಲ್ಲ ಮತ್ತು ಗಟ್ಟಿನೂ ಆಗಿಲ್ಲ, ಮೀಡಿಯಮ್ ಆಗಿದೆ. ಈ ಥರ ಮಾಡಿಕೊಂಡು ಇದಕ್ಕೆ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದು ಕ್ಯಾರೆಟ್, ಆಮೇಲೆ ಈ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ನೀವು ಈರುಳ್ಳಿ ಬೇಕಂದರೆ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಅದ್ರ ಜೊತೆಗೆ ಗ್ರೀನ್ ಚಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ 4 ಇಂಗ್ರೀಡಿಯೆಂಟ್ಸ್ನ ನಾನು ಇವಾಗ ಅದೇನು ಮಿಕ್ಸ್ಚರ್ ಇದೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಏನಿದು ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಇದು ಕ್ಯಾರೆಟು, ಆನಿಯನು ಮತ್ತು ಗ್ರೀನ್ ಚಿಲ್ಲಿ ಮತ್ತು ಇನ್ನೊಂದು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅದಕ್ಕೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಬೆಣ್ಣೆ ಹಾಕ್ಕೊಂಡು ಈಗ ಒಂದೊಂದೇ ಈ ಥರ ಕೇಕ್ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಬೋದು ನೀವು. ನೋಡಿ, ಇದಕ್ಕೆ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕಿರೋದ್ರಿಂದ ಹೆಲ್ದಿನೂ ಅನಿಸುತ್ತೆ ಇದು ತಿನ್ನೋದಕ್ಕೆ.
ನೋಡಿ, ಇದು ನಾನು ಮಂಡಕ್ಕಿಯಿಂದ ಮಾಡಿರೋ ದೋಸೆ ಫೈನಲಿ ರೆಡಿಯಾಗಿದೆ ತಿನ್ನೋದಕ್ಕೆ. ಈ ಥರ ಮಂಡಕ್ಕಿಯಿಂದ ಮಾಡಿರೋ ದೋಸೆಗೆ ಕೊಬ್ಬರಿಯಿಂದ ಮಾಡಿರೋ ಚಟ್ನಿ, ಕಾಯಿ ಚಟ್ನಿ, ಇಲ್ಲಾಂದರೆ ಶೇಂಗಾ ಚಟ್ನಿ, ಇಲ್ಲ ಟೊಮೆಟೊ ಚಟ್ನಿನೂ ಯೂಸ್ ಮಾಡ್ಬೋದು. 3 ಚಟ್ನಿನೂ ಇದರ ಜೊತೆಗೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಒಳ್ಳೆ ಕಾಂಬಿನೇಷನ್ ಕೂಡ. ಈ ಥರ ಎಮರ್ಜೆನ್ಸಿಲಿ ನೀವೇನಾದರೂ ಟಿಫಿನ್ ಮಾಡಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು, ಅದ್ರ ಜೊತೆಗೆ ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ ಬೇಕು ಅಂತಂದರೆ ನೀವು ಮಂಡಕ್ಕಿ ದೋಸೆನ ಪ್ರಿಫರ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.